ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಕೆಲವೊಬ್ರ ಲೈಫ್ ಸ್ಟೋರಿ ನಮ್ ಮನ್ಸಿನಲ್ಲಿ ಹಾಗೆ ಉಳ್ಕೊಂಡ್ಬಿಡತ್ತೆ. ಹಾಗೆ ಇವ್ರು ಎಷ್ಟು ಕಷ್ಟಪಟ್ಟು ಬೆಳೆದ್ರು, ಇವರ ಹಾದಿ ಏನಿದೆ ಅನ್ನೋದು ಕೂಡ ನಮ್ಮ ಕರುನಾಡ ಜನತೆಗೆ ಗೊತ್ತಿರುವಂತಹ ವಿಷಯ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, 47ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಬಗ್ಗೆ. ಇವರು ನಮ್ಮ ಬೆಂಗಳೂರು ಹುಡುಗ. ಹುಟ್ಟಿದ್ದು 1978ರಲ್ಲಿ ಜುಲೈ 2ನೇ ತಾರೀಕು. ಈಗ ನಮ್ಮ ಕರ್ನಾಟಕದ ಅಂದ್ರೆ ಸ್ಯಾಂಡಲ್ವುಡ್ ನ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಆಗಿರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 47ನೇ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಅಂಡ್ ಇವರು ಬಂದಿರುವಂತಹ ಹಾದಿ ನಮ್ಮ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅಂದ್ರೆ ಇವರು ಎಲ್ಲಿಂದ ಎಲ್ಲಿವರೆಗೂ ತಲುಪಿದ್ದಾರೆ ಅಂದ್ರೆ ಝೀರೋ ಟು ಹೀರೋ ಆಗಿದ್ ಹೇಗೆ ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಮೊದಲಿಗೆ ಇವರ ಕೆರಿಯರ್ ಶುರುವಾಗೋದು ಟೆಲಿವಿಷನ್ ಇಂದ. ಕಾಮಿಡಿ ಟೈಮ್ ಅನ್ನೋ ಒಂದು ಟಾಕ್ ಶೋನ ನಡೆಸ್ಕೊಡ್ತಾ ಇದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಈ ಟಾಕ್ ಶೋ ನಲ್ಲಿ ಅವ್ರಿಗೆ ಸಿಕ್ಕಂತಹ ರೆಸ್ಪಾನ್ಸ್ ಇವತ್ತು ಅವರು ಬಿಗ್ ಸ್ಕ್ರೀನಿಗೆ ಬರೋದಕ್ಕೆ ಸಾಧ್ಯ ಆಯ್ತು. ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಾಮಿಡಿ ಟೈಮ್ ಅನ್ನೋದೇನಿದೆ ಇದಕ್ಕೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ರು. ಇವರ ಸೆನ್ಸ್ ಆಫ್ ಹ್ಯೂಮರ್ಗೆ, ಇವರ ಟೈಮಿಂಗ್ಗೆ, ಹಾಗೆ ಇವರು ಮಾತಾಡ್ತಿದ್ದಂತಹ ರೀತಿಗೆ, ಇವರ ಪಂಚ್ಗಳಿಗೆ ತುಂಬಾ ಜನ ಅಭಿಮಾನಿ ಬಳಗವನ್ನ ಆಗ್ಲೇ ಸಂಪಾದನೆ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಆಗ ಎಲ್ರಿಗೂ ಗೊತ್ತಿದ್ದು ಗಣೇಶ್ ಅವರು. ಅಂಡ್ ಯಾವಾಗ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ 2006ರಲ್ಲಿ ಮುಂಗಾರು ಮಳೆ ಅಂತಹ ಸಿನಿಮಾವನ್ನ ಕೊಡ್ತಾರೆ, ಆಗ ಇವರು ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿ ಬದಲಾಗ್ತಾರೆ. ಇವರು ಮಾಡಿದಂತಹ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಗೋಲ್ಡನ್ ಲೆಗ್ ಅಂತಾನೆ ಹೆಸರುವಾಸಿ ಆಗ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇವರು ಮುಂಗಾರು ಮಳೆ ಸಿನಿಮಾ 365 ದಿನಗಳ ಕಾಲ ಥಿಯೇಟರ್ ನಲ್ಲಿ ಓಡ್ದಂತಹ ಸಿನಿಮಾ, 75 ಕೋಟಿಗೂ ಹೆಚ್ಚು ಸಂಪಾದನೆ ಮಾಡಿದಂತಹ ಸಿನಿಮಾ. ಅಂಡ್ ಇವ್ರಿಗೆ ಮಳೆ ಹುಡುಗ ಅಂತಲೇ ಹೆಸರುವಾಸಿ ಆಗ್ತಾರೆ. ಮಳೆಯಲ್ಲಿ ಜೊತೆಯಲ್ಲಿ ಅನ್ನೋ ಸಿನಿಮಾನ, ಹಾಗೆ ಚಲ್ಲಾಟ ಅನ್ನೋ ಸಿನಿಮಾನ, ಹಾಗೆ ಕೃಷ್ಣ ಅನ್ನೋ ಸಿನಿಮಾನ, ಸಾಕಷ್ಟು ಸಿನಿಮಾಗಳನ್ನ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾ ಹಿಟ್ಟನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾನೆ ಬರ್ತಾರೆ. ಇನ್ನು ಕಳೆದ ವರ್ಷ ಕೃಷ್ಣಂ ಪ್ರಯಾಣಂ ಸಖಿ ಅನ್ನೋ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಾದ್ಮೇಲೆ ಗಣೇಶ್ ಅವರ ಸಿನಿಮಾ ಯಾವಾಗ ಬರುತ್ತೆ ಅಂತ ಪ್ರೇಕ್ಷಕರೆಲ್ಲ ವೇಟ್ ಮಾಡ್ತಾ ಇದ್ರು. ಅವ್ರಿಗೀಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಈಗಾಗ್ಲೇ ಸಿನಿಮಾಗಳ ಪಟ್ಟಿ ರಿಲೀಸ್ ಆಗಿದೆ. ಅಂದ್ರೆ 2 ಸಿನಿಮಾಗಳು ಈಗಾಗ್ಲೇ ರಿಲೀಸ್ಗೆ ರೆಡಿ ಆಗಿದೆ. ಯಾವ್ದಪ್ಪ 2 ಸಿನಿಮಾಗಳು ಅಂತ ಹೇಳಿದ್ರೆ, ಒಂದು ಬೃಂದಾ ವಿಹಾರಿ, ಇನ್ನೊಂದು ಪಿನಾಕ. ಪಿನಾಕ ಅಕ್ಟೋಬರ್ 2ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ಗೆ ರೆಡಿ ಇದೆ. ಅಕ್ಟೋಬರ್ 16ನೇ ತಾರೀಕು ಬೃಂದಾ ವಿಹಾರಿ ಕೂಡ ವರ್ಲ್ಡ್ ವೈಡ್ ರಿಲೀಸ್ಗೆ ರೆಡಿ ಇದೆ. ಈಗಾಗಲೇ 2 ಚಿತ್ರಗಳನ್ನ ಕೆಲವೇ ತಿಂಗಳಲ್ಲಿ ಅಭಿಮಾನಿಗಳಿಗೆ ಕೊಡೋದಕ್ಕೆ, ರಂಜಿಸೋದಕ್ಕೆ ರೆಡಿ ಆಗಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇನ್ನು ಬೃಂದಾ ವಿಹಾರಿ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಅದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಡ್ಗಳ ಮುಖಾಂತರ ಆಗಿರ್ಬೋದು, ಅವರ ಮೋಷನ್ ಪೋಸ್ಟರ್ ಮುಖಾಂತರ ಅದು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ಪಿನಾಕ ವಿಷಯಕ್ಕೆ ಬರೋದಾದ್ರೆ, ಪಿನಾಕ ಒಂದು ದೊಡ್ಡ ಬಜೆಟ್ ನಲ್ಲಿ ಮೂಡ್ ಬರ್ತಿರುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಈಗಾಗ್ಲೇ ಕೇಳ್ಪಟ್ಟಿದೀವಿ. ಅದ್ರ ಬಗ್ಗೆ ಕೂಡ ಅಷ್ಟಾಗಿ ಚಿತ್ರರಂಗ ಇನ್ನೂ ಅಪ್ಡೇಟ್ಸ್ ಅನ್ನ ಕೊಟ್ಟಿಲ್ಲ. ಸೊ ಅಭಿಮಾನಿಗಳು ಆ ಅಪ್ಡೇಟ್ಸ್ಗೆ ಕೂಡ ಕಾಯ್ತಾ ಇದ್ದಾರೆ. ಈ 2 ಸಿನಿಮಾನ ಬಿಟ್ಟು ಇನ್ನು 3 ಸಿನಿಮಾಗಳು ಈಗಾಗ್ಲೇ ಶೂಟಿಂಗ್ ಪ್ರಾಸೆಸ್ ನಲ್ಲಿ ರೆಡಿ ಆಗಿದೆ. ಅಂಡ್ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಬಹದ್ದೂರ್ ಸಿನಿಮಾ ನಿರ್ದೇಶನ ಮಾಡಿರುವಂತಹ ಚೇತನ್ ಅವರ ಒಂದು ನಿರ್ದೇಶನ ಅಡಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ರೆಡಿ ಆಗ್ತಾ ಇದೆ. ಅಂಡ್ ಜಾಗೋ ಕೃಷ್ಣಮೂರ್ತಿ ಅನ್ನೋ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ. ಅಂಡ್ ಯುವರ್ ಸಿನ್ಸಿಯರ್ಲಿ ರಮೇಶ್ ಅರವಿಂದ್ ಅವ್ರ ಜೊತೆಗೆ ಈ ಸಿನಿಮಾ ಕೂಡ ರೆಡಿ ಆಗ್ತಾ ಇದೆ. ತಮ್ಮ ಸುಖ ಗಮನ ಬಯಸುವವರು ಅನ್ನೋ ಒಂದು ಸಿನಿಮಾ ಕೂಡ ರೆಡಿ ಆಗ್ತಾ ಇದೆ. ಸೊ ಈ 4 ಸಿನಿಮಾ ಜೊತೆ ಆ 2 ಸಿನಿಮಾ ಅಂದ್ರೆ ಟೋಟಲ್ 6 ಸಿನಿಮಾಗಳು ಈಗಾಗ್ಲೇ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಅದೇ 2 ಸಿನಿಮಾಗಳ ರಿಲೀಸ್ ಡೇಟ್ ಅನ್ನ ಚಿತ್ರತಂಡಗಳು ಅನೌನ್ಸ್ ಮಾಡಿದೆ ಗಣೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂತ ಹೇಳಿದ್ರೆ ಎಲ್ಲಾ ಫ್ಯಾಮಿಲಿಗಳಿಗೂ ಕೂಡ ಎಕ್ಸೈಟ್ ಆಗುತ್ತೆ. ಬಿಕಾಸ್ ಅವರ ಒಂದು ಸ್ಟೈಲ್ ಅನ್ನ, ಸೆನ್ಸ್ ಆಫ್ ಹ್ಯೂಮರ್ ಅನ್ನ, ಪಂಚ್ ಡೈಲಾಗ್ ಗಳನ್ನ ಥಿಯೇಟರ್ ನಲ್ಲಿ ನೋಡುವಂತಹ ಅವಕಾಶ ಅಭಿಮಾನಿಗಳಿಗೆ ಸಿಗುತ್ತೆ. ಅಂಡ್ ಅವರದ್ದೇ ಆದಂತಹ ಅಭಿಮಾನಿಗಳು ಈಗ ಫ್ಯಾನ್ ಬೇಸ್ ಅನ್ನೋದೇನಿದೆ ಅವರಿಗೆ ದೊಡ್ಡ ಮಟ್ಟದಲ್ಲಿದೆ.
ಎಲ್ಲ ಅಭಿಮಾನಿಗಳು ಕೂಡ ಅವರ ಸಿನಿಮಾಗಳಿಗಾಗಿ ಕಾಯ್ತಾ ಇದ್ದಾರೆ. ಅಂಡ್ ಇವತ್ತು ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳೆಲ್ಲ ಅವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ಸಂಭ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.